ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನಗೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಬಿಕಾಸ್ ನನಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಹಂಗಾಗಿ ನನಗೆ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಸ್ಕೂಲ್ ಒಂದು ಸ್ಟಾರ್ಟ್ ಆಗಿಬಿಟ್ಟಿದ್ವಲ್ಲ, ಹಾಗಾಗಿ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಕೊಂಬರೋದು, ಬ್ಯಾಗು, ಅದು ಇದು ಶಾಪಿಂಗ್ ಮಾಡೋದಕ್ಕೆ ಟೈಮ್ ಆಗೋಗಿತ್ತು. ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಫ್ರೆಂಡ್ಸ್. ಇದು ಮುರುಡೇಶ್ವರ ಟೆಂಪಲ್. ನಾವು ಬೇಸಿಗೆ ರಾಜ್ಯದಲ್ಲಿ ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್. ಅಮ್ಮ, ಅಪ್ಪಾಜಿ ಮತ್ತು ಅಣ್ಣ, ಅತ್ತಿಗೆ, ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಇದು ಮುರುಡೇಶ್ವರದಲ್ಲಿರೋ ಫೋಟೋ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲನೂ. ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಫ್ರೆಂಡ್ಸ್. ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮುರುಡೇಶ್ವರ. ಅಪ್ಪಾಜಿ ಅಮ್ಮ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮುಂದ್ಗಡೆ ಹೋಗ್ಬಿಡ್ತಾರೆ ಅನ್ನೋ ಭಯದಲ್ಲಿ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಭಯ ಇರುತ್ತಲ್ವ ಅದನ್ನು ಕೈ ಬಿಟ್ಬಿಟ್ರೆ ಆಯ್ತು. ಅದನ್ನು ಕೈ ಬಿಟ್ಟರೆ ಓಡುತ್ತಾ ಇರ್ತಾರೆ. ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಗೋಕರ್ಣ ಎಲ್ಲ ಹೋಗ್ಬೇಕಾಗ್ತದೆ. ನಮ್ಮಣ್ಣನಿಗೆ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಇದು ಮೇಲ್ಗಡೆ ಫ್ರೆಂಡ್ಸ್. ಲಿಫ್ಟಲ್ಲಿ ಹೋಗಬೇಕು. ಲಿಫ್ಟಲ್ಲಿ ಹೋದರೆ ಫುಲ್ಲು ಇಡೀ ಮುರುಡೇಶ್ವರ ಟೆಂಪಲ್ ಎಲ್ಲ ಕಾಣುತ್ತೆ. ಬೀಚ್ ಕೂಡ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನ ಕೂಡ ಕಾಣ್ತಾಯಿತ್ತು. ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಆದರೆ ನಾವು ಬೇಸಿಗೆ ರಜದಲ್ಲಿ ಹೋಗಿರೋದ್ರಿಂದ ತುಂಬ ಅಂದರೆ ತುಂಬ ಬಿಸಿಲಿರೋದ್ರಿಂದ ನಮಗೆ ಸೆಕೆ ಎಲ್ಲ ಭಾಳ ಆಗ್ತಾಯಿತ್ತು. ಯಾರಾದರೂ ಹೋದರೆ ಬೇಸಿಗೆ ರಜದಲ್ಲಿ ಮಾತ್ರ ಹೋಗಬೇಡಿ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಹೋಗಿ. ಚೆನ್ನಾಗಿರುತ್ತೆ ಪ್ಲೇಸಸ್ ನೋಡೋದಕ್ಕೆ. ಕ್ಲೈಮೇಟು ಕೋಲ್ಡಾಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ. ನಾವು ಬೇಸಿಗೆ ರಜದಲ್ಲೇ ಹೋಗ್ಬೇಕಲ್ವ, ನಮ್ಮ ಸ್ಕೂಲು ರಜೆ ಇರುತ್ತೆ. ಹಾಗಾಗಿ ನಾವು ಬೇಸಿಗೆ ರಜದಲ್ಲಿ ಹೋಗ್ಬೇಕು ಅನ್ನೋ ಆಪ್ಷನ್ಸ್, ಹಾಗಾಗಿ ನಾವು ಅವಾಗೇ ಹೋಗಿದ್ವಿ. ಬಟ್ ಚೆನ್ನಾಗಿತ್ತು. ಏನು ಬಿಸಿಲಿರೋದೊಂದೇ ಪ್ರಾಬ್ಲಮ್ ಫ್ರೆಂಡ್ಸ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಬಾಯ್.